ಝಾನ್ಸಿ ಒಬ್ಬ ಛಲಗಾತಿ, ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ, ಚಾಲೆಂಜನ್ನ ಒಪ್ಕೋತಾಳೆ, ಬದುಕಲ್ಲಿ ಗೆಲ್ಲಬೇಕನ್ನೋ ಉತ್ಸಾಹದಲ್ಲಿ ಮುನ್ನೋಗ್ತಾಳೆ. ಅವಶ್ಯಕತೆ ಬಂದ್ರೆ ಸೈಕಲ್ ಓಡಿಸೋದೇನು, ಫ್ಲೈಟ್ ಅನ್ನು ಓಡಿಸ್ತಾಳೆ ಅವಳು. ಯಜಮಾನ ಸರ್, ಕೋಶ ಓದಬೇಕು, ದೇಶ ಸುತ್ತಬೇಕು, ಎಂತ ಅದ್ಭುತವಾದ ಮಾತಲ್ವಾ ಸರ್? ಎಡವಟ್ರಾಯ, ನಿನಗೆ ಈ ಮಾತು ನಿನ್ಗೀಗ ಅರ್ಥ ಆಗ್ತಾ ಇರ್ಬೋದು. ನಾನು ನಿನಗಿಂತ ಚಿಕ್ಕವನಾದಾಗಿಂದ ಈ ಮಾತು ಕೇಳಿ ಜೀವನದಲ್ಲಿ ಅನುಭವಿಸಿದೀನಿ ಕಣ. ಅದರಿಂದ ಜೀವನಕ್ಕೆ ಒಂದು ಉತ್ಸಾಹ ಬರುತ್ತೆ, ನಮ್ಮ ಬದುಕಿನ ದಾರಿಯನ್ನ ಹೊಸ ರೀತಿಯ ಅನುಭವಕ್ಕೆ ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಮನಸ್ಸಿಗೆ ಏನೋ ರೀತಿ ತೃಪ್ತಿ ಸಿಗುತ್ತೆ ಕಣೋ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನು ಅನ್ಸುತ್ತೆ ಗೊತ್ತಾ? ಇದೆಲ್ಲ ಅನುಭವಿಸಿದ್ಮೇಲೆ ಎಲ್ಲೆಲ್ಲಿ ಏನೇನು ಕಂಡ್ರು ನಮ್ಮೂರೇ ನಮಗೆ ವಾಸಿ ಅಂತ ಅನ್ಸುತ್ತೆ. ಇದು ನಾನು ಹೇಳಿದ ಮಾತಲ್ಲ, ನಮ್ಮ ಅಣ್ಣ ಅವ್ರು ಹೇಳಿದ ಮಾತು. ಯಾಕೆ ಸರ್ ಈ ಮಾತು? ಈಗ ಅಲ್ಲಿ ಏನಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತಾ ಹೇಗೆ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಿಲ್ಲ ಕಣೋ. ಅಲ್ಲಿ ಎಲ್ಲ ಜಾಗನೂ ಅದ್ಭುತ, ಪ್ರಕೃತಿ ಅದ್ಭುತ, ಜನಗಳು ಅದ್ಭುತ. ಆದರೆ ಊಟ, ತಿಂಡಿ, ಕಾಫಿ ಅಲ್ಲ, ಇಂಥದ್ದೊಂದು ಕಾಫಿ ಸಿಕ್ಕಿಲ್ಲಪ್ಪ ಅಲ್ಲಿ. ಅದಕ್ಕೆ ಒಂದೊಂದು ಸಾತಿ ಅನ್ಸ್ಬಿಡುತ್ತೆ, ಎಲ್ಲವನ್ನ ಮಾಡೋದಕ್ಕೆ ನಾವೇ ಕಲ್ತಿರ್ಬೇಕು. ಆಗ ನೋಡು ಇಂಥ ಸಮಸ್ಯೆ ಬರೋದಿಲ್ಲ ಅಂತ ಅನ್ಸ್ಬಿಡ್ತಪ್ಪ. ನೀವು ಬಿಡಿ ಸರ್, ಎಲ್ರು ಎಲ್ಲಾ ವಿಷಯದಲ್ಲೂ ಸ್ವಾವಲಂಬಿಗಳಾಗಿರ್ಬೇಕು ಅಂತ ಬಯಸ್ತೀರಾ, ಹಾಗೆ ರೆಡಿ ಕೂಡ ಮಾಡ್ತೀರಾ. ಹೌದು ರಾಯ್, ಹಾಗಿದ್ದಾಗ್ಲೇ ಅಲ್ವಾ ನಮ್ಮ ಡಿಪೆಂಡೆನ್ಸಿ ತಪ್ಪುತ್ತೆ. ಎಂಥ ಸಿಚುಯೇಷನ್ ಅಲ್ಲೂ ಅದನ್ನ ಎದುರಿಸುವಂತ ಶಕ್ತಿ ನಮಗ್ ಬರುತ್ತೆ. ಹೌದು ಸರ್, ನಿಮ್ಮ ಮಾತು 100% ಕರೆಕ್ಟ್. ಅದಕ್ಕೆ ನೀವು ಝಾನ್ಸಿ ಮೇಡಮ್ಗೆ ಕಾರ್ ಡ್ರೈವಿಂಗ್ ಇಂದ ಹಿಡಿದು ಒಂದು ಕಂಪನಿ ನಡೆಸೋವರೆಗೂ ಕಲಿಸಿ ಎಂತ ಸಿಚುವೇಶನ್ ಬಂದ್ರು ಹ್ಯಾಂಡಲ್ ಮಾಡೋ ರೀತಿ ರೆಡಿ ಮಾಡಿದ್ದೀರಾ. ಎಲ್ಲ ಜಾಣ ತುಸಾಕೋಣ ಅಂತ ಒಂದು ಗಾದೆ ಮಾತಿದೆ. ಅದೇ ತರ ಅವಳಿಗೆ ಎಲ್ಲ ಕಲಿಸ್ದೆ, ಅಂದ್ರೆ ಒಂದೇ ಒಂದು ಕಲ್ಸಕ್ಕಾಗಿಲ್ಲ ನೋಡಿ. ಏನ್ ಸರ್ ಅದು? ಎಲ್ಲ ಕಲ್ಸಿದ್ನಪ್ಪ, ಆದ್ರೆ ಸೈಕಲ್ ಒಂದನ್ನ ಕಲ್ಸೋದಕ್ಕಾಗ್ಲೇ ಇಲ್ಲ. ಅವಳಿಗೆ ಚಿಕ್ಕ ವಯಸ್ಸಿಂದಾನು ಸೈಕಲ್ ಅಂದ್ರೆ ಭಯ. ನಾನು ಎಷ್ಟೇ ಧೈರ್ಯ ತುಂಬಿ ಕಲ್ಸೋದಕ್ಕೆ ಪ್ರಯತ್ನ ಪಟ್ಟರು ಅದೊಂದು ಆಗ್ಲಿಲ್ಲಪ್ಪ. ಬಿಡಿ ಸರ್, ಝಾನ್ಸಿ ಮೇಡಮ್ಗೆ ಸಾಕಷ್ಟು ವಿಷಯಗಳನ್ನ ಕಲಿಸಿ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿ ಮಾಡಿದಿರಾ. ಅಷ್ಟೇ ಅಲ್ಲ ಸರ್, ಅವ್ರ ಗಂಡ ರಾಘು ಸರ್ ಅವರಿಗೆ ಬೇಕಾದ ವಿಷಯ ಎಲ್ಲ ಹೇಳಿ ಪರ್ಫೆಕ್ಟ್ ಫ್ಯಾಮಿಲಿ ವುಮೆನ್ ಆಗಿ ಪ್ರಿಪೇರ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವಶ್ಯಕತೆ ಬಂದಿದ್ದಕ್ಕೆ ಮೇಡಮ್ ರೂಢಿಸ್ಕೊಂಡ್ರು, ಕಲ್ತ್ಕೊಂಡ್ರು. ಹಾಗೆ ನಮ್ಮ ಮೇಡಮು ಸೈಕಲ್ ಓಡಿಸೋ ಸಂದರ್ಭ ಬಂದ್ರೆ ಅವರು ಕಲ್ತ್ಕೋತಾರೆ. ವಿಚಾರ, ಯು ಆರ್ ರೈಟ್. ಝಾನ್ಸಿ ಒಬ್ಬ ಛಲಗಾತಿ, ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ, ಚಾಲೆಂಜನ್ನ ಒಪ್ಕೋತಾಳೆ, ಬದುಕಲ್ಲಿ ಗೆಲ್ಲಬೇಕನ್ನೋ ಉತ್ಸಾಹದಲ್ಲಿ ಮುನ್ನೋಗ್ತಾಳೆ. ಅವಶ್ಯಕತೆ ಬಂದ್ರೆ ಸೈಕಲ್ ಓಡಿಸೋದೇನು, ಫ್ಲೈಟ್ ಅನ್ನು ಓಡಿಸ್ತಾಳೆ ಅವಳು. ಕಾಲೇಜ್ ಡೇನಲ್ಲಿ ಒಂದೇ ಪೆಡಲ್ ಸೈಕಲ್ ಓಡ್ತಿದ್ದೆ ನಾನು. ನೀವೆಲ್ಲರೂ ಸೇರ್ಕೊಂಡು ನನ್ನ ಬಕ್ರ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಏನಾಯ್ತು ಅನಿತಾ? ಯಾಕಿಷ್ಟು ಕೋಪ? ಅಂತದ್ ಏನಾಯ್ತು ಇವಾಗ? ಇನ್ನೇನಾಗ್ಬೇಕು? ನೀವ್ ನೋಡಿದ್ರೆ ಅವಳಿಗೆ ಸೈಕಲ್ ಓಡ್ಸಕ್ ಬರಲ್ಲ ಅಂತ ಹೇಳಿ ಟಾಸ್ಕ್ ನ ಇಟ್ಟಿದೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು, ಅದೇ ನಿಜ ತಾನೇ. ಆದ್ರೆ ಅಲ್ಲಿ ರಾಘವೇಂದ್ರ ಅವರು ಅವಳಿಗೆ ಸೈಕಲ್ ಓಡ್ಸೋದನ್ನ ಕಲಿಸ್ತಾ ಇದ್ದಾರೆ. ಅಲ್ಲಮ್ಮ, ನೀನ್ ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀಯಾ? ಸ್ವಲ್ಪ ಪಾಸಿಟಿವ್ ಆಂಗಲ್ ನಲ್ಲೂ ಯೋಚನೆ ಮಾಡಮ್ಮ. ಇದ್ರಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ ಏನಿದೆ? ಅವಳಿಗೆ ಸೈಕಲ್ ಕಲ್ಸೋದು ಒಳ್ಳೇದಾ? ಅದ್ ಹಾಗಲ್ಲಮ್ಮ. ಅವನು ಸೈಕಲ್ ಕಲ್ಸಕ್ ಹೋಗಿದ್ದಾನೋ ಇಲ್ಲ ಸೈಕಲ್ ಕಲ್ಸೋ ನೆಪದಲ್ಲಿ ಅವಳು ಕೈ ಕಾಲು ಮುರಿದು ಮೂಲೆ ಕೂರ್ಸಕ್ ಹೋಗಿದ್ದಾನೋ ಯಾರಿಗ್ ಗೊತ್ತು.
ಅದಕ್ಕೆ ಇವ್ರೇ ಯಾಕೆ ಹೋಗ್ಬೇಕಾಗಿತ್ತು? ಅವಳಿಗೆ ಬರೋದೇ ಇಲ್ಲ ಅಂದ್ಮೇಲೆ ಸುಮ್ನೆ ಇರ್ಬೇಕಿತ್ತು ತಾನೆ. ಕಲ್ಸೋ ಪ್ರಯತ್ನಾರು ಯಾಕೆ? ನೋಡಮ್ಮ ಅನಿತಾ, ರಾಘು ಪ್ರಯತ್ನನೇ ಮಾಡಿಲ್ಲ ಅನ್ಕೋ. ಅವಳೇನಾದ್ರೂ ಬೇರೆಯವ್ರ ಸಹಾಯ ತಗೊಂಡು ಸೈಕಲ್ ಕಲ್ತಿದ್ರೆ ಏನ್ ಮಾಡೋಕಾಗ್ತಿತ್ತು? ಆ ಒಂದು ಆಪ್ಷನ್ ಕೂಡ ಅವಳು ಟ್ರೈ ಮಾಡಬಾರ್ದು ಅಂತ ಇರ್ಬೋದಲ್ವಾ? ನೀವ್ ನೋಡಿದ್ರೆ ನನಗ್ ರಾಘವೇಂದ್ರ ಅವ್ರ ಮನ್ಸಲ್ಲಿ ಜಾಗ ಮಾಡ್ಕೊ ಅಂತ ಹೇಳ್ತೀರಾ. ಜಾನ್ಸಿಗೆ ಅವ್ರ ಮನ್ಸೊಳಗ್ ಜಾಗ ಕೊಟ್ಟಿರೋದು ರಾಘವೇಂದ್ರ ಅವ್ರೆ. ಸೈಕಲ್ ಕಲ್ಸಕ್ ಪ್ರಯತ್ನ ಮಾಡೋ ಅವ್ರೆ. ನನ್ಗಂತೂ ಯಾವ್ದನ್ ನಂಬೇಕು ಯಾವ್ದನ್ ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅನಿತಾ, ನೀನ್ ಯಾಕೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಷ್ಟು ಕೋಪ ಮಾಡ್ಕೋತಿದ್ಯಾ? ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಅವಳು ಒಂದಿಸ್ತಲ್ ಸೈಕಲ್ ಕಲ್ತು ಗೆಲ್ಲೋಕಾಗತ್ತಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ರಾಘವೇಂದ್ರ ಅವರು ಅವಳು ಸೈಕಲ್ ಕಲ್ಸ್ತಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನಿಗೂ ಜವಾಬ್ದಾರಿ ಅನ್ನೋದು ಇರುತ್ತಲ್ವನಮ್ಮ. ನನ್ನ ಮಾತಿನ ಅರ್ಥ ಏನು ಅಂದ್ರೆ, ಇವಾಗ ನೀನು ರೇಸನ್ನ ಗೆದ್ದು ಎಲೆಕ್ಷನ್ ಗೆದ್ದು ಈ ಮನೆ ಸೊಸೆ ಆದ್ರೆ ಸರಿಯಾಗೋದು ಯಾರ ಜೀವನ ಹೇಳು? ನಮ್ ಪಲ್ಲವಿ ಜೀವನ ತಾನೆ. ಒಬ್ಬ ಅಣ್ಣನಾಗಿ ತನ್ನ ತಂಗಿ ಗಂಡನ ಮನೆಗೆ ಹೋಗ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಅವನಿಗೆ ಅನ್ಸಲ್ವಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮಾವ? ಅವಿನಾಭಾವ ಸಂಬಂಧ ಇದೆ ಕಣಮ್ಮ. ರಾಘು ಮನ್ಸಲ್ಲೂ ಅವಳು ಗೆಲ್ಬಾರ್ದು ಅಂತ ಇದೆ. ಅದಕ್ಕೆ ನಮ್ ರಾಘು ಜೊತೆಲೇ ಇಟ್ಕೊಂಡು ಅವಳನ್ನ ಸೋಲ್ಸ್ಬೇಕು ಅಂತಾನೆ ತಂತ್ರ ಕುತಂತ್ರ ಒಳತಂತ್ರ ಎಲ್ಲ ಮಾಡ್ತಿದ್ದಾನೆ. ಯಾವತ್ತು ಶತ್ರುಗಳ ಜೊತೆ ಇದ್ದೆ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಒಳತಂತ್ರನ ನಮ್ ರಾಘು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅದನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಹೌದಮ್ಮ ಅನಿತಾ, ನಮ್ ರಾಘುಗೆ ತನ್ ತಂಗಿ ಜೀವನ ಹೀಗಾಗೋಯ್ತಲ್ಲ ಅನ್ನೋ ಕೊರ್ಗಿದೆ. ನೋಡಮ್ಮ ಅನಿತಾ, ನೀನ್ ಅವಳ ಮನ್ಸಲ್ಲಿ ಇಲ್ಲ ಅಂದಿದ್ರೆ ಅವಳು ಮಾಡಿದ ತಪ್ಪು ಅಂತ ಹೇಳಿ ನಿನ್ನ ಕೇರ್ ಮಾಡ್ತಿದ್ನ? ನೀನು ಸ್ವಲ್ಪ ಯೋಚನೆ ಮಾಡು. ಇದೆಲ್ಲ ರಣರಂಗದ ತಂತ್ರ ಕುತಂತ್ರಗಳು. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ರಾಘು ನಿನ್ನ ಗೆಲುವಿಗೋಸ್ಕರ ಅವಳ ಕಾಲು ಮುರಿದು ನಿನ್ನ ವಿರುದ್ಧ ಸ್ಪರ್ಧನೆ ಮಾಡಬಾರದು ಮಾಡಿರೋ ಪ್ಲಾನ್ ಇದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಡೋಂಟ್ ವರಿ, ಅವಳು ಸೈಕಲ್ ಕಲಿಯಲ್ಲ, ಕೈಕಾಲು ಮುರ್ಕೋತಾಳೆ. ಈಗ ನಾನು ಕೊಟ್ಟಿರೋ ಟಾಸ್ಕ್ ಇದೆಯಲ್ಲ, 5-6 ಟಾಸ್ಕ್ ಮೇಲೆ ಅಲ್ ನೋಡಿ, ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಾನು ಹೇಳಿಲ್ವಾ, ಅವಳು ಕೈ ಕಾಲು ಮುರಿದು ಮೂಲೆ ಕೂರಿಸೋದಕ್ಕೆ ಎತ್ಕೊಂಡು ಬರ್ತಾನೆ ಅಂತ? ಎತ್ಕೊಂಡು ಬರ್ತಾ ಇದ್ದ ನೋಡಿ. ಅಣ್ಣ, ಏನ್ ಮಾಡ್ತಿದ್ಯಾ? ಪಲ್ಲವಿ, ಅದೇನಾಯ್ತು ಅಂದ್ರೆ ಜಾನ್ಸಿ ಮೇಡಮ್ ಸೈಕಲ್ ಕಲಿಯಕ್ ಹೋಗಿ ಬಿದ್ದು ಕಾಲೇಟ್ ಮಾಡ್ಕೊಂಡ್ರು. ನಡೆಯಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಮನೆ ತನಕ ಎತ್ಕೊಂಡ್ ಬಂದೆ. ಮೇಡಮ್, ಒಂದ್ ನಿಮಿಷ, ಆಯಿಂಟ್ಮೆಂಟ್ ತಗೊಂಡ್ ಬರ್ತೀನಿ. ನಾನು ಹೇಳಿಲ್ವಾ ಅವನು ಒಳತಂತ್ರ ಮಾಡ್ತಾ ಇದ್ದಾನೆ ಅಂತ? ಅವಳು ಈ ಟಾಸ್ಕ್ ಇಂದ ವಾಕೌಟ್ ಮಾಡೇ ಮಾಡ್ತಾಳೆ. ಅಣ್ಣ, ಏನ್ ಮಾಡಕ್ ಹೊರಟಿದ್ಯಾ? ಅದೇ ಪಲ್ಲವಿ, ಆಯಿಂಟ್ಮೆಂಟ್ ಹಚ್ಚೋಣ ಅಂತ. ನೀನ್ ಯಾಕೋ ಹಚ್ಬೇಕು? ಓ, ನೀವ್ ಹಚ್ತೀರಾ ಚಿಕ್ಕಮ್ಮ? ಅಂತ ಕರ್ಮ ನಮಗೇನ್ ಬಂದಿದೆ? ಸಂಗೀತ, ನೀನ್? ಇಲ್ಲಪ್ಪ, ನಿನ್ ಹೆಂಡತಿಗ್ ನೀನೇ ಹಚ್ಕೋ, ನಾನ್ ಯಾಕೆ ಹಚ್ಲಿ? ಅದಕ್ಕೆ ತಾನೇ ನೀನ್ ಯಾರಿಗೂ ತೊಂದರೆ ಬೇಡ ಅಂತ ನಾನೇ ಹಚ್ಚಕ್ ಹೋಗ್ತಿರೋದು. ಒಂದ್ ನಿಮಿಷ, ನಾನೇ ಹಚ್ತೀನಿ. ಅಲ್ಲಮ್ಮ ಅನಿತಾ, ಇವಳು ಕಾಲಿಗೆ ಮಸಾಜ್ ಮಾಡೋ ಅಂತ ಕರ್ಮ ನಿನ್ಗ್ಯಾಕೆ? ಬೇಡ, ಸುಮ್ನೆ ಇರು. ನಾನು ಅವಳ ಕಾಲ್ ಮುಟ್ಟಿದ್ರು ಪರವಾಗಿಲ್ಲ, ರಾಘವೇಂದ್ರ ಅವ್ರು ಇಂಥದ್ನೆಲ್ಲ ಮಾಡ್ಬಾರ್ದು. ಕೃಷ್ಣ, ಹಾಲ್ಬಾಯಿ ತಿನ್ಬೇಕು ಅಂದಲ್ಲ, ನಿನಗೋಸ್ಕರ ಇವತ್ತು ಮಾಡಿದ್ದೀನಿ. ನನ್ ಗೊತ್ತು ಕಂದ, ನಿನ್ಗೆ ಹಾಲ್ಬಾಯಿ ಅಂದ್ರೆ ಇಷ್ಟ ಇಲ್ಲ ಅಂತ. ನೀನ್ ಬಾಯ್ ಬಿಟ್ಟು ಕೇಳ್ದೆ ಅಂತ ಮಾಡಿದ್ದೀನಿ. ನನ್ ಸಮಾಧಾನಕ್ಕಾದ್ರೂ ಒಂಚೂರು ತಿನ್ನಪ್ಪ. ಕೊಡಮ್ಮ, ನನಗಿಷ್ಟ ಇಲ್ಲ, ಆದರೆ
ಅಣ್ಣನ ನೆನ್ಕೋಸ್ಕರ ಅಲ್ಲದೆ ಇದ್ರು ನೀನ್ ಇಷ್ಟು ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ಯಲ್ಲ ಅದಕ್ಕಾರ ತಿಂತೀನಿ. ಕೃಷ್ಣ, ನಾನು ಈ ತರ ಕೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ್ವೋ? ನಾನು ಯಾಕಮ್ಮ ತಪ್ಪು ಅಮ್ಮ? ನಿನಗೂ ಗೊತ್ತು ಮಗನೆ, ನಮ್ ರಾಮಾಚಾರಿ ಸತ್ತಿದ್ದು ಆಕ್ಸಿಡೆಂಟ್ನಿಂದಲ್ಲ, ಅದು ಒಂದು ಕೊಲೆ. ನಮ್ಗಾಗದೆ ಇರೋರು ಯಾರೋ ನನ್ನ ಮಗನ್ನ ಸಾಯಿಸಿದ್ದಾರೆ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಆ ವಿಷಯ ನಮ್ಗೆಲ್ಲರಿಗೂ ಗೊತ್ತಿರೋದೇ ಅಲ್ವಾ? ಇಷ್ಟು ವಯಸ್ಸಾಗಿರೋ ನನಗೆ ನನ್ನ ಮಗನ್ನ ಕೊಂದವ್ರನ್ನ ಹುಡುಕಿ ಕತ್ತಿಸಿಗೆ ಸಾಯಿಸಿಬಿಡ್ಬೇಕು ಅನಿಸ್ತಿದೆ. ನೀನು ಅವ್ರ ತಮ್ಮ ಜೊತೆಲಿ ಆಡಿ ಬೆಳೆದವರು. ನಿಮಗೆ ಅವ್ರು ಯಾರು ಅಂತ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಅನ್ನಿಸ್ತಾ ಇಲ್ವೇನೋ? ಜಾನಕಿ, ಯಾಕೆಂಥ ಮಾತೀಗ? ತಪ್ಪಾಗಿ ತಿಳ್ಕೊಬೇಡಿ ಅತ್ತೆ, ನನ್ನ ಮನಸ್ಸ ಕೇಳ್ತಾ ಇದ್ದೀನಿ ಅಷ್ಟೇ. ಕೃಷ್ಣ ಏನಾದ್ರು ಅವ್ರ ಮೇಲೆ ದ್ವೇಷ ಇಟ್ಕೊಂಡು ಅವ್ರಿಗೇನಾದ್ರೂ ಮಾಡಕ್ ಹೋಗಿ ಇವನ್ಗೂ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇರೋ ಮಗನ್ನು ಕಳ್ಕೊಬಿಡಲ್ಲ ಅಂತ ಭಯ ಆಗ್ತಾ ಇದೆ ನನಗೆ. ಆತರ ಆಗ್ಬಾರ್ದು, ಆತರ ಆಗ್ಬಾರ್ದು. ಎಲ್ಲನೂ ನಾನೇ ಮಾತಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಏನ್ ಮಾಡ್ಲಿ, ಹೆತ್ತ ಕರುಳಿನ ಸಂಕಟ. ಆ ಕಡೆ ಕೊಲೆಯಾಗಿರೋ ಮಗನ್ನು ಮರೆಯಕ್ಕಾಗ್ತಾ ಇಲ್ಲ, ಈ ಕಡೆ ಕೊಲೆ ಮಾಡ್ದವ್ರನ್ನು ಕ್ಷಮಿಸಕ್ ಎಲ್ಲನೂ ಮರ್ತು ಬಿಟ್ಟು ಅಂದ್ರೆ ಕೈಲಿ ಬದುಕಕ್ಕೂ ಆಗ್ತಾ ಇಲ್ಲ. ತರ ಹುಚ್ಚಿ ಆಗ್ತಾ ಇದ್ದೀನಿ ನಾನು. ಈ ಮನೇಲಿ ನನ್ನ ದೇಹ ಮಾತ್ರ ಆ ಕಡೆ ಈ ಕಡೆ ಓಡಾಡ್ತಾ ಇದೆ, ಆದ್ರೆ ನನ್ನ ಉಸಿರು ಯಾವತ್ತೋಗಿ ನನ್ನ ರಾಮಾಚಾರ್ಯನ್ ಸೇರ್ತೀನೋ ಅಂತ ಕಾಯ್ತಾ ಇದೆ. ಜಾನಕಿ, ಯಾಕೆ ಯಾಕೆ ಈ ರೀತಿ ಇದೆಯಾ? ಮಾತಾಡ್ದೆ ಇನ್ನೇನ್ ಮಾಡ್ಲಿ ಅತ್ತೆ? ಸಾವು ಅನ್ನೋದು ನಾವು ಕರೆದ ತಕ್ಷಣ ಬರಲ್ವಲ್ಲ, ಅದು ಬರೋವರೆಗೂ ನಾವು ಕಾಯ್ಲೇಬೇಕು.